ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಪ್ರಪಂಚಕ್ಕೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ಸೂಪರ್ ಸ್ಟಾರ್ ರಜನಿಕಾಂತ್ರವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಸೂಪರ್ ಸ್ಟಾರ್ ರಜನಿಕಾಂತ್ರವರು ಕನ್ನಡದಲ್ಲಿ ಒಟ್ಟು 11 ಚಲನಚಿತ್ರಗಳಲ್ಲಿ ನಟಿಸಿದ್ದು. ನಾವಿಂದು ಆ 11 ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಸೂಪರ್ ಸ್ಟಾರ್ ರಜನಿಕಾಂತ್ರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಕಥಾ ಸಂಗಮ. ಇದು 1976ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಬಿ ಸರೋಜಾದೇವಿ, ಆರತಿ, ಗಂಗಾಧರ್, ಲೀಲಾವತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎರಡನೇ ಚಲನಚಿತ್ರ ಬಾಳು ಜೇನು. ಇದು 1976ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರವನ್ನು ಬಾಲನ್ ಮತ್ತು ಕುಣಿಗಲ್ ನಾಗಭೂಷಣ್ ಜಂಟಿಯಾಗಿ ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಗಂಗಾಧರ್, ಆರತಿ, ರಾಮ್ ಗೋಪಾಲ್, ಉದಯ ಚಂದ್ರಿಕಾ, ಪಂಡ್ರಿಬಾಯಿ, ರಾಜಾನಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಮೂರನೇ ಚಲನಚಿತ್ರ ಒಂದು ಪ್ರೇಮದ ಕತೆ. ಇದು 1977ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರವನ್ನು ಜೋಸೈಮನ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಅಶೋಕ್, ಮಾನು, ಎಲ್ ವಿ ಶಾರದಾ, ಆಶಾಲತಾ, ಪ್ರೇಮ್ ಕಾರಂತ್, ಕಟ್ಟೆ ರಾಮಚಂದ್ರ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಲ್ಕನೇ ಚಲನಚಿತ್ರ ಸಹೋದರರ ಸವಾಲ್. ಇದು 1977ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರವನ್ನು KSR ದಾಸ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್, ಭವಾನಿ, ಕವಿತಾ, ಲೀಲಾವತಿ, ಟೈಗರ್ ಪ್ರಭಾಕರ್, ದ್ವಾರಕೀಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಐದನೇ ಚಲನಚಿತ್ರ ಕುಂಕುಮ ರಕ್ಷೆ. ಇದು 1977ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರವನ್ನು SKA ಚಾರಿ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಅಶೋಕ್, ಮಂಜುಳಾ, ಲೀಲಾವತಿ, ರೆಬಲ್ ಸ್ಟಾರ್ ಅಂಬರೀಶ್, ಬಿ ಜಯಾ, ಬೇಬಿ ರೇಖಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಆರನೇ ಚಲನಚಿತ್ರ ಗಲಾಟೆ ಸಂಸಾರ. ಇದು 1977ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರವನ್ನು CV ರಾಜೇಂದ್ರನ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್, ಮಂಜುಳಾ, ಶುಭಾ, KS ಅಶ್ವಥ್, ಬಾಲಕೃಷ್ಣ, ದ್ವಾರಕೀಶ್, ವಜ್ರಮುನಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಏಳನೇ ಚಲನಚಿತ್ರ ಕಿಲಾಡಿ ಕಿಟ್ಟು. ಇದು 1978ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರವನ್ನು KSR ದಾಸ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್, ಕವಿತಾ, ಲೀಲಾವತಿ, ಪಂಡ್ರಿಬಾಯಿ, ವಜ್ರಮುನಿ, ಬಾಲಕೃಷ್ಣ, ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎಂಟನೇ ಚಲನಚಿತ್ರ ಮಾತು ತಪ್ಪದ ಮಗ. ಇದು 1978ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರವನ್ನು PKT ಶಿವರಾಮ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಅನಂತ್ ನಾಗ್, ಊರ್ವಶಿ ಶಾರದಾ, ಆರತಿ, ದ್ವಾರಕೀಶ್, ಉದಯ್ ಕುಮಾರ್, KS ಅಶ್ವಥ್, ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಒಂಬತ್ತನೇ ಚಲನಚಿತ್ರ ತಪ್ಪಿದ ತಾಳ. ಇದು 1978ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರವನ್ನು K ಬಾಲಚಂದರ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಕಮಲ್ ಹಾಸನ್, ಸರಿತಾ, ಸುಂದರ್ ರಾಜ್, ಪ್ರಮೀಳಾ ಜೋಶಾಯ್, MS ಉಮೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಹತ್ತನೇ ಚಲನಚಿತ್ರ ಪ್ರಿಯಾ. ಇದು 1978ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರವನ್ನು SP ಮುತ್ತುರಾಮನ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್, ಶ್ರೀದೇವಿ, KS ಅಶ್ವಥ್, ಶಿವರಾಮ್, ತೇಂಗಾಯ್ ಶ್ರೀನಿವಾಸನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ರವರು ನಟಿಸಿರುವ 11ನೇ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ಗರ್ಜನೆ. ಇದು 1981ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರವನ್ನು CV ರಾಜೇಂದ್ರನ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಮಾಧವಿ, ಜಯಜಗದೀಶ್, ಗೀತಾ, ದ್ವಾರಕೀಶ್, ಉದಯ್ ಕುಮಾರ್, ತೂಗುದೀಪ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್, ಸೂಪರ್ ಸ್ಟಾರ್ ರಜನಿಕಾಂತ್ರವರು ಕನ್ನಡದಲ್ಲಿ ನಟಿಸಿರುವ 11 ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.